ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಅಲಸಂದೆ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು. ಇದಕ್ಕೆ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ, ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು. ಇದಿಷ್ಟು ರುಬ್ಬೋದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಅದು ಸೊಪ್ಪಿಂದು ಕಾಳಿಗೆ ಒಗ್ಗರಣೆಗೆ. ಇದು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಇದು ಅಲಸಂದೆ ಕಾಳು ಬೇಯಿಸ್ಕೊತಿದ್ದೀನಿ. ಅಲಸಂದೆ ಕಾಳು ನಮಗೆ 1 ಕಪ್ಪಷ್ಟು ಅಲಸಂದೆ ಕಾಳು, ಚಿಕ್ಕ ಕಪ್ಪಷ್ಟು. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈಗ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಕುದಿಯುವಾಗ. ಇದು ಎಲ್ಲ ಬೆಂದ ಮೇಲೆ ಬಸ್ದಿಟ್ಕೋಬೇಕು. ಆಮೇಲೆ ಇದಕ್ಕೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಇದು ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ರುಬ್ಬೋದಕ್ಕೆ ಬೇಕು. ಇದಕ್ಕೆ ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟು ಫ್ರೈ ಮಾಡಿಕೊಂಡು ಕಾಳು ಮತ್ತು ಸೊಪ್ಪು, ಬಸ್ದಿರೋ ಕಾಳು ಮತ್ತು ಸೊಪ್ಪಿಗೆ ಇದು ರೆಡಿ ಮಾಡ್ಕೊತಾ ಇರೋದು. ಇದೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಇದು ರುಬ್ಬೋದಕ್ಕೆ ಇದಕ್ಕೆಲ್ಲ ಅದು ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಫ್ರೈ ಮಾಡ್ಕೊಂಡಲ್ಲ, ಅದು ಮತ್ತು ಕಾಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಬೆಳ್ಳುಳ್ಳಿ ಇಷ್ಟು ರುಬ್ಬೋದಕ್ಕೆ ಇದು ರುಬ್ಕೊಂಡಿದ್ದೀನಿ. ಈಗ ಈ ಕಡೆ ಒಗ್ಗರಣೆ ಮಾಡಿದ್ನ ಕಾಳು ಅದಕ್ಕೆ ಸೇರಿಸಿದ್ದೀನಿ. ಕಾಳಿಗೆ ಒಗ್ಗರಣೆ ಹಾಕಿದ್ದೀನಿ. ಆಮೇಲೆ ರುಬ್ಬೋದಕ್ಕೆ ಒಂದು ಅಲಸಂದೆ ಕಾಳು ಮತ್ತು ಸೊಪ್ಪನ್ನ ಒಂದು ಬೌಲ್ ತೊಗೋಬೇಕು. ಅದೊಂದು ಬೌಲು ರುಬ್ಬೋದಕ್ಕೆ ಹಾಕ್ಕೋಬೇಕು. ಇದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ. ಎಲ್ಲ ರೆಡಿ ಆಯಿತು. ಈ ಕಡೆ ರುಬ್ಬಿರೋದನ್ನ ನೀರಿಗೆ, ಬಸ್ದಿರೋ ನೀರಿಗೆ ಮಿಕ್ಸ್ ಮಾಡಿದ್ದೀನಿ. ಇದನ್ನೇನು ನಾವು ಮತ್ತೆ ಒಲೆ ಮೇಲೆ ಇಟ್ಟೇನು ಬೇಯಿಸೋದು ಅದೆಲ್ಲ ಏನು ಬೇಕಾಗಿಲ್ಲ. ಹಸಿದೇ ಚೆನ್ನಾಗಿರುತ್ತೆ. ಬಿಸಿ ಮಾಡಿದ್ರೂ ಅದು ಒಂಥರ ಬೇರೆ ಟೇಸ್ಟ್ ಇರುತ್ತೆ, ಅದನ್ನು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿ. ಮತ್ತು ನಾನು ಇದರಲ್ಲಿ ಒಗ್ಗರಣೆ ಸ್ವಲ್ಪ ಹಾಕಿದ್ದೀನಿ. ಇದು ಹುಣಸೆಹಣ್ಣು ಕ್ಯೂಬ್ಸ್ ನಾನು ಮಾಡಿಟ್ಕೊಂಡಿರ್ತೀನಿ. ಈ ಥರದ್ದು 3 ಹಾಕಿದ್ದೀನಿ ನಾನು ಹುಣಸೆಹಣ್ಣ. ನೀವು ಬೇಕಾದರೆ ಹುಣಸೆಹಣ್ಣು ನೆನೆಸ್ಕೊಂಡು ರುಬ್ಬೋವಾಗಲೇ ಹಾಕ್ಕೋಬೋದು. ರೆಡಿ ಆಯಿತು. ಇದು ಅಲಸಂದೆ ಕಾಳು ಸೊಪ್ಪಿನ ಬಸ್ಸಾರು. ಇದು ಈ ಕಡೆ ಸೊಪ್ಪು ಸಾಂಬಾರು ರೆಡಿ ಆಯಿತು. ಇದು ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದು ಕೊಬ್ಬರಿ ಕಾಯಿ ತುರಿನೇ ಆಗಲಿ, ಆಮೇಲೆ ಮತ್ತು ಆ ಸೊಪ್ಪೇ ಆಗಲಿ ರುಬ್ಕೊಳ್ಳೋಕೆ ಹಾಕ್ಕೋಬಹುದು. ಇಲ್ಲಿ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಮುದ್ದೆ, ಸಾಂಬಾರು, ಕಾಳುಗಳು, ಸೊಪ್ಪು ಸೂಪರಾಗಿರುತ್ತೆ. ತಿಂದು ನೋಡಿರಿ, ಮಾಡಿ ನೋಡಿರಿ. ಓಕೆ, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.